ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಹದೊಳಗೆ ಇರುವ ಒಂದು ಅದ್ಭುತವಾದ ಸಂವಹನ ಜಾಲ ಅಂದ್ರೆ ಕಮ್ಯುನಿಕೇಷನ್ ನೆಟ್ವರ್ಕ್ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಪ್ರತಿಯೊಂದು ಯೋಚನೆ, ಚಲನೆ, ಪ್ರತಿಯೊಂದು ಫೀಲಿಂಗ್ ಎಲ್ಲವನ್ನೂ ಕಂಟ್ರೋಲ್ ಮಾಡುವ ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಈ ಅದ್ಭುತ ಜಾಲದ ಅಕೆಬರೆ ಮೂಲಕ್ಕೆ ಹೋಗೋಣ. ಮೊದಲಿಗೆ ಈ ಒಂದು ಸರಳ ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ. ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ಬರುವ ಮಾಹಿತಿಯನ್ನ ನಮ್ಮ ದೇಹ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಮತ್ತೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ? ಅಂದ್ರೆ ಬಿಸಿ ಪಾತ್ರೆ ಮುಟ್ಟಿದಾಗ ತಕ್ಷಣ ಕೈ ಯಾಕೆ ಹಿಂದೆ ಬರುತ್ತೆ? ಇದೆಲ್ಲದರ ಹಿಂದೆ ಒಂದು ದೊಡ್ಡ ಸಿಸ್ಟಮ್ ಕೆಲಸ ಮಾಡ್ತಾ ಇರುತ್ತೆ. ಅದೇ ನಮ್ಮ ನರವ್ಯೂಹ. ನಮ್ಮ ದೇಹದಲ್ಲಿ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡೋಕೆ ಒಂದು ತುಂಬಾನೇ ಆರ್ಗನೈಸ್ಡ್ ನೆಟ್ವರ್ಕ್ ಇದೆ. ಇದನ್ನೇ ನಾವು ನರವ್ಯೂಹ ಅಂತ ಕರೆಯೋದು. ಇದು ಸುಮ್ನೆ ವೈರುಗಳ ಜಾಲ ಅಲ್ಲ. ಇದು ವಿಶೇಷವಾದ ಕೋಶಗಳಿಂದ ಅಂದ್ರೆ ಸ್ಪೆಷಲ್ ಸೆಲ್ಸ್ಗಳಿಂದ ಮಾಡಲ್ಪಟ್ಟ ಒಂದು ಜೀವಂತ ಮಾಹಿತಿ ಹೆದ್ದಾರಿ ಇದ್ದ ಹಾಗೆ. ಈ ಇಡೀ ನೆಟ್ವರ್ಕ್ ಇದೆಯಲ್ಲ, ಇದು ನೂರಾರು ಕೋಟಿ ಸಣ್ಣ ಸಣ್ಣ ಸಂದೇಶವಾಹಕಗಳಿಂದ ಅಂದ್ರೆ ಮೆಸೆಂಜರ್ಗಳಿಂದ ಆಗಿದೆ. ಈ ಮೂಲ ಘಟಕಗಳಿಗೆ ನಾವು ನರಕೋಶಗಳು ಅಥವಾ ನ್ಯೂರಾನ್ಗಳು ಅಂತ ಕರೆಯೋದು. ಪ್ರತಿಯೊಂದು ನರಕೋಶವೂ ಈ ಮಾಹಿತಿ ಜಾಲದ ಒಂದು ಪ್ರಮುಖ ಕೊಂಡಿ ಅಂತ ಹೇಳಬಹುದು. ಸರಿ, ಹಾಗಾದ್ರೆ ಬನ್ನಿ ಈ ಇಡೀ ಸಿಸ್ಟಮ್ನ ಹೀರೋ ಅಂದ್ರೆ ಒಂದೇ ಒಂದು ನರಕೋಶದ ರಚನೆ ಹೇಗಿರುತ್ತೆ ಅಂತ ಅದರ ಒಳಗಡೆ ಹೋಗಿ ನೋಡೋಣ. ಯಾಕಂದ್ರೆ ಇದರ ರಚನೆ ಅರ್ಥವಾದ್ರೆ ಇಡೀ ನರವ್ಯೂಹದ ಕೆಲಸ ಹೇಗೆ ನಡೆಯುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಾಹಿತಿಯ ಪ್ರಯಾಣ ಶುರುವಾಗೋದೆ ಇಲ್ಲಿಂದ. ಡೆಂಡ್ರೈಟ್ಗಳು ಅಂದ್ರೆ ನರಕೋಶದ ಆಂಟೆನಾಗಳು ಇದ್ದಾಗೆ. ಇವು ನಮ್ಮ ಕಣ್ಣು, ಕಿವಿ, ಚರ್ಮ ಹೀಗೆ ಬೇರೆ ಬೇರೆ ಕಡೆಯಿಂದ ಅಥವಾ ಪಕ್ಕದ ನರಕೋಶದಿಂದ ಮಾಹಿತಿಯನ್ನ ರಿಸೀವ್ ಮಾಡ್ಕೊಳ್ತವೆ. ಈ ಮಾಹಿತಿ ಒಂದು ರಾಸಾಯನಿಕ ಕ್ರಿಯೆಯನ್ನ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಅನ್ನ ಶುರು ಮಾಡುತ್ತೆ. ಡೆಂಡ್ರೈಟ್ನಲ್ಲಿ ಶುರುವಾದ ಆ ಕೆಮಿಕಲ್ ರಿಯಾಕ್ಷನ್ ಇದೆಯಲ್ಲ, ಅದು ಕೋಶಕಾಯಕ್ಕೆ ಬಂದ ತಕ್ಷಣ ಒಂದು ವಿದ್ಯುತ್ ಆವೇಗವಾಗಿ ಅಂದ್ರೆ ಒಂದು ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಬದಲಾಗುತ್ತೆ. ಇಲ್ಲಿಂದ ಸಂದೇಶದ ಅಸಲಿ ವೇಗದ ಪ್ರಯಾಣ ಶುರುವಾಗುತ್ತೆ. ಆಕ್ಸಾನ್ ಅಂದ್ರೆ ಬೇರೇನೂ ಅಲ್ಲ, ನರಕೋಶದ ಒಂದು ಉದ್ದವಾದ ಬಾಲದ ಹಾಗೆ. ಕೋಶಕಾಯದಲ್ಲಿ ಹುಟ್ಕೊಂಡ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಈ ಆಕ್ಸಾನ್ ಮೂಲಕ ತುಂಬಾನೇ ವೇಗವಾಗಿ ದೂರದವರೆಗೆ ಪ್ರಯಾಣ ಮಾಡುತ್ತೆ. ಇದು ಒಂದ್ ರೀತಿ ಮಾಹಿತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವ ಹೈಸ್ಪೀಡ್ ಕೇಬಲ್ ಇದ್ದ ಹಾಗೆ. ಸರಿ, ಈಗ ಒಂದು ನರಕೋಶದ ಒಳಗೆ ಈ ಎಲೆಕ್ಟ್ರಿಕಲ್ ಸಿಗ್ನಲ್ ಹೇಗೆ ಓಡಾಗತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದು ತುಂಬಾ ಫಾಸ್ಟ್ ಮತ್ತು ತುಂಬಾನೇ ನಿಖರವಾಗಿ ನಡೆಯುವ ಒಂದು ಪ್ರಾಸೆಸ್. ಈ ಹಂತಗಳನ್ನ ಒಮ್ಮೆ ನೋಡಿ. ಮೊದಲು ಡೆಂಡ್ರೈಟ್ ಮಾಹಿತಿಯನ್ನ ತಗೊಳುತ್ತೆ. ಆಮೇಲೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದರಿಂದ ಎಲೆಕ್ಟ್ರಿಕಲ್ ಇಂಪಲ್ಸ್ ಸೃಷ್ಟಿಯಾಗುತ್ತೆ. ಈ ಇಂಪಲ್ಸ್ ಕೋಶಕಾಯದ ಮೂಲಕ ಆಕ್ಸಾನ್ ಉದ್ದಕ್ಕೂ ಪ್ರಯಾಣ ಮಾಡಿ ಅದರ ತುದಿಯನ್ನ ತಲುಪುತ್ತೆ. ಇಲ್ಲಿಗೆ ಒಂದು ನರಕೋಶದೊಳಗಿನ ಪ್ರಯಾಣ ಮುಗಿತು. ಆದರೆ ಸಂದೇಶದ ಅಸಲಿ ಪ್ರಯಾಣ ಇಲ್ಲಿಗೆ ನಿಲ್ಲೋದಿಲ್ಲ. ಒಂದು ನರಕೋಶದಿಂದ ಮುಂದಿನ ನರಕೋಶಕ್ಕೆ ಸಂದೇಶ ಹೇಗೆ ಪಾಸಾಗುತ್ತೆ? ಇಲ್ಲಿ ಸಂಸರ್ಗ ಅಥವಾ ಸೈನಾಪ್ಸ್ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಜಾಗ ಬರುತ್ತೆ. ಇದು ಎರಡು ನರಕೋಶಗಳ ನಡುವಿನ ಕಮ್ಯುನಿಕೇಷನ್ ಬ್ರಿಡ್ಜ್ ಇದ್ದ ಹಾಗೆ. ಇಲ್ಲಿ ಒಂದು ಅಚ್ಚರಿಯ ವಿಷಯ ಇದೆ ಗೊತ್ತಾ? ಈ ನರಕೋಶಗಳು ಒಂದಕ್ಕೊಂದು ಫಿಸಿಕಲ್ ಆಗಿ ಟಚ್ ಆಗಿರೋದೇ ಇಲ್ಲ. ಅವುಗಳ ನಡುವೆ ಒಂದು ತುಂಬನೇ ಸಣ್ಣ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅನ್ನೇ ನಾವು ಸಂಸರ್ಗ ಅಂತ ಕರೆಯೋದು. ನರಕೋಶಗಳು ಒಂದಕ್ಕೊಂದು ತಾಗಿಕೊಂಡೇ ಇಲ್ಲ ಅಂದ್ಮೇಲೆ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಈ ಗ್ಯಾಪ್ ಅನ್ನ ಹೇಗೆ ದಾಟುತ್ತೆ? ಜಂಪ್ ಮಾಡುತ್ತಾ? ಇಲ್ಲ. ಇಲ್ಲಿ ಒಂದು ಅದ್ಭುತವಾದ ತಂತ್ರ ಇದೆ. ಇಲ್ಲೇ ನೋಡಿ ನಮ್ಮ ನರವ್ಯೂಹದ ಅಸಲಿ ಬುದ್ಧಿವಂತಿಕೆ ಇರೋದು. ಆಕ್ಸಾನ್ ತುದಿಗೆ ಬಂದ ತಕ್ಷಣ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಇದೆಯಲ್ಲ, ಅದು ಕೆಲವು ವಿಶೇಷ ಕೆಮಿಕಲ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ಅಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಕೆಮಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕೆಮಿಕಲ್ಸ್ ಆ ಸಣ್ಣ ಗ್ಯಾಪ್ ಅನ್ನ ಈಸಿಕೊಂಡು ದಾಟ್ತವೆ. ಸಂಸರ್ಗವನ್ನ ದಾಟಿದ ಈ ಕೆಮಿಕಲ್ಸ್ ಪಕ್ಕದ ನರಕೋಶದ ಡೆಂಡ್ರೈಟ್ಗೆ ತಲುಪಿದ ತಕ್ಷಣ ಅಲ್ಲಿ ಮತ್ತೆ ಹೊಸದಾಗಿ ಒಂದು ಎಲೆಕ್ಟ್ರಿಕಲ್ ಇಂಪಲ್ಸ್ ಅನ್ನ ಹುಟ್ಟುಹಾಕ್ತವೆ. ಹೀಗೆ ಇಲೆಕ್ಟ್ರಿಕಲ್ ಕೆಮಿಕಲ್ ಇಲೆಕ್ಟ್ರಿಕಲ್ ಅಂಟ ಈ ಸೈಕಲ್ ಮುಂದುವರಿಯುತ್ತಲೇ ಇರುತ್ತೆ. ಇದ್ರಿಂದಾನೇ ಸಂದೇಶ ಒಂದು ನರಕೋಶದಿಂದ ಇನ್ನೊಂದಕ್ಕೆ ಹೋಗೋದು. ನಾವು ಇಲ್ಲಿವರೆಗೂ ನೋಡಿದ್ದು ಬರೀ ಎರಡೇ ನರಕೋಶಗಳ ನಡುವಿನ ಕಮ್ಯುನಿಕೇಷನ್ ಕಥೆ. ಆದ್ರೆ ಈಗ ಒಂದು ಹೆಜ್ಜೆ ಹಿಂದೆ ಬಂದು ಈ ಇಡೀ ವ್ಯವಸ್ಥೆಯ ದೊಡ್ಡ ಚಿತ್ರಣವನ್ನ ನೋಡೋಣ. ನಮ್ಮ ದೇಹದಲ್ಲಿ ಈ ತರಹದ 1-2 ಅಲ್ಲ, 100 ಕೋಟಿಗಿಂತ ಹೆಚ್ಚು ನರಕೋಶಗಳಿವೆ. ಹೌದು, ಬಿಲಿಯನ್ಸ್. ಇವೆಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ದೊಡ್ಡ ಸಂಕೀರ್ಣವಾದ ಜಾಲವನ್ನೇ ಸೃಷ್ಟಿಸಿವೆ. ಈ ಬೃಹತ್ ಜಾಲವೇ ನರ ಅಂಗಾಂಶ. ಸರಳವಾಗಿ ಹೇಳಬೇಕು ಅಂದ್ರೆ ನರ ಅಂಗಾಂಶ ಅನ್ನೋದು ಬೇರೇನೂ ಅಲ್ಲ,
ಇದು ಎಲೆಕ್ಟ್ರಿಕಲ್ ಸಿಗ್ನಲ್ಗಳ ರೂಪದಲ್ಲಿ ಮಾಹಿತಿಯನ್ನ ಸಾಗಿಸೋಕೆ ಅಂತಾನೆ ಸ್ಪೆಷಲ್ ಆಗಿ ಡಿಸೈನ್ ಆಗಿರುವ ನರಕೋಶಗಳ ಒಂದು ಆರ್ಗನೈಸ್ಡ್ ನೆಟ್ವರ್ಕ್. ಇಲ್ಲಿ ಪ್ರತಿಯೊಂದು ನರಕೋಶಕ್ಕೂ ಅದರದೇ ಆದ ನಿರ್ದಿಷ್ಟ ಕೆಲಸ ಇರುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಕ್ಷಣ ಯೋಚನೆ ಮಾಡಿ. ಕಣ್ಣಿಗೆ ಕಾಣಿಸದಷ್ಟು ಸಣ್ಣದಾಗಿರುವ ಈ ನರಕೋಶಗಳ ಜಾಲ, ಈ ಎಲೆಕ್ಟ್ರಿಕಲ್ ಮತ್ತು ಕೆಮಿಕಲ್ಸ್ನ ಆಟ ನಮ್ಮ ಪ್ರತಿಯೊಂದು ಆಲೋಚನೆ, ನಮ್ಮ ಖುಷಿ, ನಮ್ಮ ನೋವು, ನಾವು ಮಾಡುವ ಪ್ರತಿಯೊಂದು ಕೆಲಸ ಎಲ್ಲವನ್ನೂ ಹೇಗೆ ನಿಯಂತ್ರಿಸುತ್ತೆ? ಇದು ನಿಜಕ್ಕೂ ಅದ್ಭುತ ಅಲ್ವಾ? ಇದರ ಬಗ್ಗೆ ಯೋಚಿಸ್ತಾ ಈ ವಿಶ್ಲೇಷಣೆಯನ್ನು ಮುಗಿಸೋಣ.